ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಯಾವುದೇ ಕುಂದುಕೊರತೆಗಳಿಲ್ಲ, ಎಲ್ಲ ಕೂಡ ಶಬಾಸ್ಕಿರಿಯೇ ಹೇಳ್ತಾ ಇದ್ದಾರೆ. ನನಗೊಂದು ಅನಿಸ್ತಾ ಇದೆ, ಈ ಒಂದು ಅನ್ನಛತ್ರ ಸುಪ್ರಸಾದ ಎನ್ನುವಂತ ಹೆಸರಿನಲ್ಲಿ ಮಾಡಿರುವಂತಹ ಅನ್ನಛತ್ರ ಏನಿದೆ, ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಗ್ತಾ ಇದೆ. ಎಂತ ವಿಭಿನ್ನತೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಹಿಂದಿರುವಂತಹ ಒಂದು ಶಕ್ತಿ ಅಥವಾ ಇದರ ಹಿಂದಿರುವಂತಹ ಒಂದು ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಲಕ್ಷ್ಮೀ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಆರಂಭದಲ್ಲಿ ನಿಮಗೊಂದು ಶುಭಾಶಯವನ್ನ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಅನ್ನಛತ್ರ ಎಲ್ಲರ ಸ್ಟೇಟಸ್ ಗಳಲ್ಲಿ ನೋಡ್ತಾ ಇದೀವಿ, ಎಲ್ಲ ಕಡೆಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ನೀವು ಹೊಣೆಯಾಗಿದ್ದೀರಿ? ಖಂಡಿತವಾಗ್ಲೂ ಖುಷಿ ಉಂಟು. ಯಾಕಂದ್ರೆ ನಾವು ಏನು ಮಾಡಿದ್ರು ಕೂಡ ಇವತ್ತು ದೇವರ ಸೇವೆ ಅಂತ ಮಾಡಿದ್ವು. ಖಂಡಿತವಾಗಿ ನಮಗೆ ಇಂಥ ಪ್ರಾರಂಭ ದಿನಗಳು ಇದನ್ನು ಮಾಡಬೇಕು ಅಂತ ಇಂದು ಹೀಗೆ ಇರ್ತದೆ ಅಂತ ಕಲ್ಪನೆ ಇರಲಿಲ್ಲ. ಬಹುಶಃ ಒಂದು ಒಳ್ಳೆಯ ಒಂದು ಜನರಿಗೆ ಒಂದು ಒಳ್ಳೆಯ ಸೇವೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವು. ಅಂದರೆ ಬಂದವರಿಗೆ ಚಂದ ಕಾಣೋದಕ್ಕಿಂತ ಜನರಿಗೆ ಒಂದು ಒಳ್ಳೆಯ ಸೇವೆ, ಜನರಿಗೆ ಒಂದು ಅನ್ನದಾನ ಆಗುವಂಥ ಅನ್ನದ ಮಹತ್ವವನ್ನು ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಈ ಕೆಲಸ. ಬಹುಶಃ ಇವತ್ತು ಅನ್ನಪೂರ್ಣೆಯೇ ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದರೆ ಇದರ ನಾವೇನು ಇವತ್ತು ಖುಷಿ ಪಡ್ತಾ ಇದ್ರೆ ಅದರ ಹಿಂದೆ ಇರುವಂಥ ಶಕ್ತಿ ಬೇರೆ ಉಂಟು. ಯಾಕಂದ್ರೆ ನನಗೆ ಪ್ರಾರಂಭದಲ್ಲಿ ನನ್ನ ಬದುಕೊಟ್ಟಿನ ತಂಡ ಏನು ಇವತ್ತು ಪ್ರಾರಂಭ ಆಗಿದೆ, ಅದರಿಂದ ಇಷ್ಟು ವರ್ಷಗಳಲ್ಲಿ ನಿರಂತರವಾಗಿ ನನಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಂತ ಒಂದು ಹೆಸರಿದ್ರೆ ಅದೊಂದು ನವಶಕ್ತಿಯ ಶಶರ್ ಶೆಟ್ಟಿ ಬರೋಡಾ ಅವರು. ಯಾಕಂದ್ರೆ ಅವರು ಮತ್ತು ಅವರ ತಮ್ಮನಾದ ರಾಜೇಶ್ ಶೆಟ್ಟಿ ನವಶಕ್ತಿ, ಇವರು ಗುರಾಣಿಕೆರೆ ಅಣ್ಣ ತಮ್ಮಂದಿರು, ಇವರು ನಮಗೆ ಆರ್ಥಿಕವಾಗಿ ನನಗೆ ಎಲ್ಲ ರೀತಿಯ ಸಹಕಾರನ ಕೊಟ್ಟದವರು. ಇವತ್ತು ಈ ಬ್ರಹ್ಮ ಕಲಶವನ್ನು ಯಶಸ್ವಿ ಆಗಬೇಕಿದ್ರೆ ಇವತ್ತು ಇಲ್ಲಿ ಮುಷ್ಟಿ ಅಕ್ಕಿ ಸೇವೆ ಅಂತ ಉಂಟು, ಮತ್ತು ಅನ್ನದಾನದಲ್ಲಿ 2 ಸ್ವೀಟ್ ಮತ್ತು ಎಲ್ಲ ಬೇರೆ ಬೇರೆಯ ಖಾದ್ಯಗಳನ್ನು ಮಾಡಬೇಕು ಅಂತ ಅದು ಅವರ ಪರಿಕಲ್ಪನೆ. ಅಕ್ಕಿ ಮುಷ್ಟಿಯ ಇದು ಸೇವೆ ಕೂಡ ಅವರ ಪರಿಕಲ್ಪನೆ. ಮತ್ತು ಇಂಥ ಒಂದು ಅನ್ನಛತ್ರ ಆಗಬೇಕಿದ್ರು ಕೂಡ ಅವರನ್ನು ಪ್ರಾರಂಭ ದಿನಗಳಲ್ಲಿ ಹೇಳಿದ್ರು, ಇಂಥ ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಆಗಬೇಕು, ಆ ವ್ಯವಸ್ಥೆಯನ್ನು ನೀನು ಜವಾಬ್ದಾರಿ ತಗೊಂಡು ಎಲ್ಲ ರೀತಿಯನ್ನು ಮಾಡಬೇಕು. ಚಪ್ಪರದ ವ್ಯವಸ್ಥೆ, ಸಭಾ ಕಾರ್ಯಕ್ರಮದ ವ್ಯವಸ್ಥೆಯನ್ನು ತಗೊಳ್ಬೇಕು. ಬಹುಶಃ ಇವತ್ತು ನನಗೆ ಒಂದು ಹಿರಿಯರಾಗಿ ನನಗೆ ನನ್ನ ಜೀವನದಲ್ಲಿ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿ ಅಂತ ಇದ್ರೆ ಅವರು ಶಶರ್ ಶೆಟ್ಟಿ ಅವರು. ಇದೆಲ್ಲದಕ್ಕೂ ಕಾರಣ ಮಾನ್ಯ ಶಶರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಇದ್ದುಕೊಂಡು ನನಗೆ ಹಿಂದಿನಿಂದ ಇದಕ್ಕೆ ಪೂರ್ಣ ಸಹಕಾರವಿದೆ. ಆರ್ಥಿಕವಾಗಿ ಎಲ್ಲ ರೀತಿಯ ಸಹಕಾರ ಕೊಟ್ಟವರು ಶಶರ್ ಶೆಟ್ಟಿ ಅವರು ಮತ್ತು ರಾಜೇಶ್ ಶೆಟ್ಟಿ ಅವರು. ಮುಷ್ಟಿ ಅಕ್ಕಿ ಅದರ ಬಗ್ಗೆ ಕೇಳ್ತೀರಿ, ಅದಕ್ಕಿಂತ ಮುಂಚೆ ನೀವು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀರಿ, ನಾವು ಮಾತಾಡೋದಲ್ಲ ಕೆಲಸ ಮಾತಾಡಬೇಕು ಅಂತ. ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಕೆಲಸ ಮಾತಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಅದೇ ಖಂಡಿತವಾಗ್ಲೂ. ಯಾಕಂದ್ರೆ ನಾವೊಂದು ಸಮಿತಿಯಲ್ಲಿದ್ದು ಪ್ರಧಾನ ಸಂಚಾಲಕ ಅಂತ ನಮಗೆ ಹಾಕಿದ ಕೂಡಲೇ ಅದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಜನರು ಒಂದು ನಿರೀಕ್ಷೆ ಮಾಡಿರ್ತಾರೆ. ಯಾಕಂದ್ರೆ ನಮ್ಮ ಹೆಸರು ಹಾಕಿಲ್ಲ, ಅವರ ಹೆಸರು ಹಾಕಿದ್ದಾರೆ. ಆದ್ರೆ ನಾವು ಹೆಸರಿಗೋಸ್ಕರ ಈ ಕೆಲಸವನ್ನು ಮಾಡಲಿಲ್ಲ. ನಮಗೆ ಇರುವಂತದ್ದು ಖಂಡಿತವಾಗಿ ನಮಗೆ ಒಂದು ಕನಸಿರುವಂಥದ್ದು ದೇವರ ಸೇವೆ. ಆ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಎನ್ನುವಂಥದ್ದು ಕಲ್ಪನೆ ಇಟ್ಟುಕೊಂಡು ಮಾಡಿದ್ದು. ಮತ್ತು ಯಾವತ್ತು ನಾವು ಒಂದು ಕೆಲಸ ಮಾಡುವಾಗ ನಾನು ಸಾರ್ವಜನಿಕದಲ್ಲಿ ಯಾವ ಕೆಲಸವನ್ನು ಮಾಡುವಾಗಲೂ ಕೂಡ ನಾನು ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಮಾಡಲಿಲ್ಲ. ಮತ್ತೆ ನಾನು ಯಾವತ್ತೂ ಕೂಡ ನಾನು ವೇದಿಕೆಯಲ್ಲಿ ಎಲ್ಲ ಕಡೆಯಲ್ಲಿ ಹೇಳಿಕೊಂಡೆ, ನಾನು ಏನು ಮಾಡಿದ್ರು ಕೂಡ ನನ್ನ ಕೆಲಸವೇ ಮಾತಾಡ್ತೇನೆ, ನಾನು ಮಾತಾಡೋದು ಕಡಿಮೆ ಅಂತ. ಬಹುಶಃ ಇವತ್ತು ನಾನು ಮಾಡಿದ ಸೇವೆ ಉಂಟು, ಅದು ದೇವರಿಗೆ ಪ್ರೀತಿಯಾಗಿದೆ. ಅನ್ನಪೂರ್ಣೇಶ್ವರಿ ಖಂಡಿತವಾಗಿಯೂ ನನ್ನ ಸೇವೆಯನ್ನು ಸ್ವೀಕಾರ ಮಾಡಿದೆ. ಇವತ್ತು ಏನು ಅನ್ನಛತ್ರದಲ್ಲಿ ಅನ್ನದಾನ ನಡೀತಾ ಉಂಟು, ಅದು ಅನ್ನಪೂರ್ಣೇಶ್ವರಿಯೇ ನಿಂತು ಮಾಡ್ತಾ ಇದ್ದೇನೆ. ಅದು ಖಂಡಿತವಾಗಿ ನಂಬಿಕೆ ಉಂಟು. ಯಾಕಂದ್ರೆ ನಾನು ಇಡೀ ಅನ್ನಛತ್ರವನ್ನು ಮಾಡುವಾಗ ಇಲ್ಲಿ ಅನ್ನಪೂರ್ಣೇಶ್ವರಿಯ ಗುಡಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಯಾಕಂದ್ರೆ ನನ್ನ ಒಂದು ಕಲ್ಪನೆ ಇತ್ತು ಮತ್ತು ದೇವರಲ್ಲಿ ಪ್ರಾರ್ಥನೆ ಇತ್ತು, ಇದನ್ನು ಖಂಡಿತವಾಗಿಯೂ ಅನ್ನಪೂರ್ಣೇಶ್ವರಿ ನಿಂತೆ ಈ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಇಷ್ಟು ಜನ, ಸಾವಿರಾರು ಜನ ಬಂದು ಯಾವುದೇ ರೀತಿಯ ಗೊಂದಲ ಇಲ್ಲದೆ ಇಲ್ಲಿ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಅನ್ನಪೂರ್ಣೇಶ್ವರಿ. ನನ್ನ ಭಕ್ತಿ ಇವತ್ತು ಆ ಕೆಲಸ ಮಾಡಿದೆ. ಖಂಡಿತ ನಿಮ್ಮ ಭಕ್ತಿಗೆ ಅನ್ನಪೂರ್ಣೇಶ್ವರಿ ದೇವಿ ಒಲ್ದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ. ಮತ್ತೊಂದು ವಿಚಾರ, ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅನೇಕರಿಗೆ, ಯಾಕೆಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು 10 ಜನಕ್ಕೆ ಊಟ ಹಾಕಿದ್ರೆ ಅವರಿಗೆ ನೆಮ್ಮದಿ ಇರುತ್ತೆ, ಮತ್ತೊಂದು ದೊಡ್ಡ ಪುಣ್ಯ ಸಿಕ್ಕಿದಾಗೆ ಆಗ್ತದೆ. ಈ ಮುಷ್ಟಿ ಅಕ್ಕಿ ಕಾಣಿಕೆ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಈ ಒಂದು ಸುಪ್ರಸಾದ ಅನ್ನಛತ್ರದಲ್ಲಿ ಮಾಡಿದಿರಿ. ಈ ಮುಷ್ಟಿ ಅಕ್ಕಿ ಅಂದ್ರೆ ಏನು, ಯಾವ ರೀತಿ ಕೊಡ್ಬೇಕು, ಅದನ್ನ ಹೇಗೆ ಈ ಒಂದು ಪರಿಕಲ್ಪನೆ ಬಂತು ಅನ್ನೋದನ್ನ ಕೇಳೋದಾದ್ರೆ ನೋಡಿ, ಇದು ಈ ಮುಷ್ಟಿ ಅಕ್ಕಿ ಪರಿಕಲ್ಪನೆ ಇರುವಂತದ್ದು ಮಾನ್ಯ ಶಶರ್ ಶೆಟ್ಟಿ ಅಧ್ಯಕ್ಷರ ಪರಿಕಲ್ಪನೆ. ಯಾಕಂದ್ರೆ ಅನ್ನದಾನಕ್ಕೆ ನೀವು ಈಗ 25,000 ಕೊಡುವರಿದ್ದಾರೆ, 50,000 ಕೊಡುವರಿದ್ರೆ ಬೇರೆ ಬೇರೆ ಮೊತ್ತವನ್ನು ಶ್ರೀಮಂತರೆಲ್ಲ ಕೊಡ್ತಾರೆ, ಇದ್ದವರೆಲ್ಲ ಕೊಡ್ತಾರೆ. ಅದೇ ಒಬ್ಬ ಪಾಪದವ ಬಂದು ಕೂಡ 10 ರೂಪಾಯಿ ಕೊಟ್ಟರು ನಾವು ರಿಸೀಟ್ ಮಾಡ್ತೇವೆ. ಯಾಕಂದ್ರೆ ಅವನಿಗೆ ಒಂದು ಪ್ರೀತಿ ಇರ್ತದೆ, ನಾನು ಕೂಡ ಈ ಒಂದು ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ. ಅಂತವರಿಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಅದ್ರ ಎಷ್ಟು ಬೇಕಾದ್ರೂ ಕೊಡ್ಬೋದು. 500 ರೂಪಾಯಿ ಕೊಡ್ಬೋದು, 1000 ಕೊಡ್ಬೋದು, ಇಲ್ಲ 10 ರೂಪಾಯಿ ಕೊಟ್ಟರು ಅವನಿಗೆ ಅಕ್ಕಿಯನ್ನು ಅದಕ್ಕೆ ಹಾಕಿ ಅನ್ನದಾನಕ್ಕೆ ಹೋಗ್ತೇವೆ. ನಾವು ಅಕ್ಕಿ ಹಾಕುವ ಸಂದರ್ಭದಲ್ಲಿ ಅವರಲ್ಲಿ ಹೇಳ್ತೇವೆ, ಈಗಂದ್ರೆ ಅನ್ನದಾನಕ್ಕೆ ಅಕ್ಕಿ ಹಾಕ್ತಾರೆ, ಹರಿವಾಣದಲ್ಲಿ ನಾವು ಅಕ್ಕಿ ಕೊಡ್ತೇವೆ, ಅಕ್ಕಿಯನ್ನು ಅದಕ್ಕೆ ಹಿಡಿ ಅಕ್ಕಿಯನ್ನು ಹಾಕಿ ಮುಷ್ಟಿ ಅಕ್ಕಿ ಅಂತ ಹೇಳಿದ್ರೆ ನಾವು ಎದುರು ನಿಂತು ಹಾಕುವಂತ ಏನು ಮುಷ್ಟಿ ಅಕ್ಕಿ ಇರ್ತದೆ ಅದು ಹಾಕುವನಿಗೆ ಗೊತ್ತಿರುದಿಲ್ಲ ಅದ್ರಲ್ಲಿ ಎಷ್ಟು ಉಂಟು ಅಂತ. ಆದ್ರೆ
ನಾವು ನಮಗೆ ಎದುರು ನಿಂತ ನಮಗೆ ಕೂಡ ಗೊತ್ತಿರುವುದಿಲ್ಲ. ಆದ್ರೆ ಆ ಮುಷ್ಟಿಯಲ್ಲಿ ಎಷ್ಟು ಅಕ್ಕಿ ಉಂಟು ಅಂತ ಒಳಗೆ ಕುಳಿತುಕೊಂಡ ಅನ್ನಪೂರ್ಣೇಶ್ವರಿ ಖಂಡಿತವಾಗಿ ಗೊತ್ತುಂಟು. ಆ ಅಕ್ಕಿ ಹೋಗಿ ಏನು ಇವತ್ತು ಅಲ್ಲಿ ಆ ಪಾತ್ರೆಗೆ ಬಿದ್ದಿದೆ, ಅದು ಮರುದಿವಸ ಹೋಗಿ ಆ ಅನ್ನ ಛತ್ರಕ್ಕೆ ಹೋಗಿ ಅಲ್ಲಿ ಬೇಯಿಸಿ ಭಕ್ತರಿಗೆ ಹಂಚುವ ಕೆಲಸವನ್ನು ಮಾಡ್ತೇವೆ. ಅದು ಭಕ್ತರು ತೃಪ್ತಿ ಪಡ್ತಾರೆ. ಈ ಬಂದಂತ ಭಕ್ತರೆಲ್ಲ ತೃಪ್ತಿ ಪಟ್ಟರು ಅಂತ ಹೇಳಿದ್ರೆ ಅದನ್ನು ಖುಷಿ ಪಡೋದು ಯಾರು ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ. ಯಾಕಂದ್ರೆ ಇಲ್ಲಿ ಅನ್ನದಾನ ಮಾಡುವವಳೆ ಅನ್ನಪೂರ್ಣೇಶ್ವರಿ. ಅದರಿಂದ ಅವರಿಗೆ ತೃಪ್ತಿ ಆದ ಎಲ್ಲರಿಗೂ ತೃಪ್ತಿ ಆದ ಕಾರಣ ಬರೀ ಪಾಪದವನಿಗೂ ಕೂಡ ಇಲ್ಲಿ ಮಾಡೋ ಸೇವೆ ಮಾಡುವಂತ ಒಂದು ಅವಕಾಶವನ್ನು ನಾವು ಇಲ್ಲಿ ಕಲ್ಪಿಸಿದ್ದೇವೆ. ನೋಡಿ ವೀಕ್ಷಕರೇ, ಯಾರೆಲ್ಲ ಅನ್ನದಾನಕ್ಕೆ ಸೇವೆ ಮಾಡಬೇಕು ಅಂತ ಇದ್ದೀರಾ, ಒಂದು ಮುಷ್ಟಿ ಅಕ್ಕಿಯನ್ನ ಈ ಒಂದು ಅಲ್ಲಿರುವಂತಹ ಪಾತ್ರೆಗೆ ಹಾಕಲಾಗುತ್ತೆ. ಆ ಪಾತ್ರೆಯನ್ನ ಮತ್ತೆ ಆ ಪಾತ್ರೆಯಲ್ಲಿರುವ ಅಕ್ಕಿಯನ್ನ ಅನ್ನ ಪ್ರಸಾದ ಬೇಯಿಸ್ಲಿಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅಲ್ವಾ. ಅಂದ್ರೆ ಅವ್ರದ್ದು ಸೇವೆ ಅದರಲ್ಲಿ ಭಾಗಿಯಾಗುತ್ತೆ. ನಾವು ಕೂಡ ಅನ್ನ ಸಂತರ್ಪಣೆ ಮಾಡಬಹುದು ಅನ್ನೋದು. ನೀವು ಆಗ್ಲೇ ಶಶಿಧರ್ ಶೆಟ್ಟರ್ ಬಗ್ಗೆ ಮಾತಾಡಿದ್ರಿ. ಎಂತಹ ವ್ಯಕ್ತಿ, ಎಂತಹ ಅದ್ಭುತ ವ್ಯಕ್ತಿ, ಅವರ ಪರಿಕಲ್ಪನೆಗಳು ಅನೇಕ ಇದೆ ಅಂತ. ಇನ್ನಷ್ಟು ಅವರ ಬಗ್ಗೆ ಹೇಳೋದಾದ್ರೆ, ಅವರು ಮತ್ತೆ ನಿಮ್ಮ ನಡುವಿನ ಸಂಬಂಧವನ್ನ ಹೇಳೋದಾದ್ರೆ. ಖಂಡಿತವಾಗಿಯೂ, ಯಾಕಂದ್ರೆ ನಾನು ಹೇಳಿದೆ, ನಾನು ತುಂಬಾ ವರ್ಷದಿಂದ ನನಗೆ ಮತ್ತು ಅವರಿಗೆ ಒಂದು ಸಂಬಂಧ ಉಂಟು. ಸಂಬಂಧ ಅಂತ ಹೇಳಿದ್ರೆ ನನಗೆ ಸ್ನೇಹಿತರ ಸಂಬಂಧ ಅಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂತ ವ್ಯಕ್ತಿ, ನನಗೊಬ್ಬ ಮಾರ್ಗದರ್ಶನ ಕೊಡುವ ವ್ಯಕ್ತಿ ಅಂತ ಹೇಳಿದ್ರೆ ಅದು ನನ್ನ ಜೀವನದಲ್ಲಿ ಶಶಿಧರ್ ಶೆಟ್ಟರ್. ಯಾಕಂದ್ರೆ ನಾನು ಬಹಳ ಹತ್ತಿರದಿಂದ ನೋಡಿದ್ರು ಕೂಡ ನನಗೆ ಅವರು ಬಹಳ ಗೌರವಿತ ವ್ಯಕ್ತಿ. ಯಾಕಂದ್ರೆ ನನ್ನ ಉದ್ಯೋಗಕ್ಕೆ ಪೂರ್ಣ ರೀತಿಯಲ್ಲಿ ಪ್ರೇರಣೆಯಾದಂತ ಶಕ್ತಿ ಕೊಡುವಂತ ಒಬ್ಬ ವ್ಯಕ್ತಿ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ನನಗೆ ಯಾವತ್ತೂ ನಾನು ಕಷ್ಟದಲ್ಲಿರುವಾಗ ನನಗೆ ಅವ್ರು ಹೇಳ್ತಾರೆ, ಯಾವುದೇ ಸಂದರ್ಭ ನನಗೆ ಬೇಕಾದ ಒಂದು ಫೋನ್ ಮಾಡಿದ್ರು ಕೂಡ ಸಾಕು, ನಾನು ನಿನ್ನ ಜೊತೆ ಇರ್ತೇನೆ ಅಂತ. ಯಾಕಂದ್ರೆ ನನಗೆ ಒಂದು ಧೈರ್ಯ ತುಂಬಿದಂತ ವ್ಯಕ್ತಿ. ಇವತ್ತು ಇಂಥ ಸಾರ್ವಜನಿಕ ಸೇವೆಯಲ್ಲಿ ನಾನು ಕೆಲಸ ಮಾಡುವ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ರಾಜಗೋಪುರದ ನಿರ್ಮಾಣ ಸಮಯದಲ್ಲಿ ಅದರ ಅಧ್ಯಕ್ಷರಾಗಿರುವಾಗ ಹೇಳಿದ್ರು, ನಾನು ಇದರ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ಆದ್ರೆ ನನಗೆ ಒಂದು ಮನಸ್ಸಲ್ಲಿ ಒಂದು ಬಹಳ ದೊಡ್ಡ ಸಂಕಲ್ಪ ಇರುವಂಥದ್ದು, ಇದನ್ನು ನೀನು ನಿಭಾಯಿಸಿ ಮತ್ತೆ ನೀನು ಮಾಡ್ತೀಯ ಅನ್ನುವಂಥ ಒಂದು ನನಗೆ ನಂಬಿಕೆ ಉಂಟು. ಹಾಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನಾನು ಅವರಲ್ಲಿ ಅವತ್ತು ಭರವಸೆ ಕೊಟ್ಟಿದ್ದೆ. ಎಲ್ಲ ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಾನು ನಿರ್ವಹಿಸ್ತೇನೆ. ಬಹುಶಃ ಈ ಅನ್ನ ಛತ್ರ ಆಗುವ ಸಂದರ್ಭದಲ್ಲೂ ಕೂಡ ಬಂದಾಗ ಅವರು ಹೇಳಿದ್ರು, ಯಾಕಂದ್ರೆ ಇದನ್ನು ಸುಂದರವಾಗಿ ನಿರ್ಮಾಣ ಆಗಬೇಕು ಮತ್ತು ಎಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕು ಅಂತ. ಬಹುಶಃ ಅವರು ಏನು ಕನಸು ಕಂಡಿದ್ರು ಅದನ್ನು ನನಸು ಮಾಡೋ ಕೆಲಸವನ್ನು ಮಾಡಿದೆ. ಇದರ ಹಿಂದೆ ಇರುವಂತಹ ಶಕ್ತಿ ಯಾರು ಅಂತ ಹೇಳಿದ್ರೆ ಶಶಿಧರ್ ಶೆಟ್ಟರ್ ಮತ್ತೆ ಅವರ ತಮ್ಮ ಆದ ರಾಜೇಶ್ ಶೆಟ್ಟರ್. ಯಾಕಂದ್ರೆ ನನಗೆ ಆರ್ಥಿಕವಾಗಿ ಎಲ್ಲಾ ರೀತಿಯ ಸಹಕಾರ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಇಬ್ಬರು ಮಾತ್ರ ಅಂತ. ಆದ ಕಾರಣ ನಾನು ಯಾವತ್ತೂ ಇದ್ರೂ ಅವರನ್ನು ನೆನಪು ಮಾಡಿಕೊಳ್ತೇನೆ ಅಂತ. ಬಹಳ ಸುಂದರವಾದ ಮಾತು. ಈಗ ಅನ್ನ ಛತ್ರದ ಬಗ್ಗೆ ಮಾತಾಡೋದಾದ್ರೆ, ಎಷ್ಟು ಜನ ಇಷ್ಟರವರೆಗೆ ಬಂದ್ರು, ಹೇಗಿದೆ ವ್ಯವಸ್ಥೆಗಳು, ಏನೆಂದ್ರು ಅನ್ನುವಂಥದ್ದು ನಾನು ಬಹುಶಃ ಈಗಾಗಲೇ ಸುಮಾರು ನಮಗೆ 1.5 ಲಕ್ಷ ಜನ ಈಗಾಗಲೇ ಊಟ ಮಾಡಿ ಆಯ್ತು. ಬಹುಶಃ 4 ದಿನದಲ್ಲಿ 1.5 ಲಕ್ಷ ಜನ ಊಟ ಮಾಡಿ ಆಯ್ತು. ಬಹುಶಃ ನಮ್ಮ 3 ಲಕ್ಷ ಜನರನ್ನ ನಿರೀಕ್ಷೆ ಇಟ್ಟುಕೊಂಡಿದೆ. ಬಹುಶಃ ಇದು 11 ತಾರೀಕಾಗ ಇನ್ನು ದೊಡ್ಡ ಸಂಖ್ಯೆ ಆಗ್ಬೋದು. ಯಾಕಂತೇಳಿದ್ರೆ ಬಹಳಷ್ಟು ಜನ ದೂರ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಅನ್ನ ಛತ್ರವನ್ನು ಒಂದು ಪರಿಕಲ್ಪನೆ, ಯಾಕಂತೇಳಿದ್ರೆ ಯಾವ ಬ್ರಹ್ಮ ಕಲಸಲ್ಲೂ ಕೂಡ ಇಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಅನ್ನ ಛತ್ರವನ್ನು ಮಾಡಲಿಲ್ಲ. ಬಹುಶಃ ನಾನು ಈ ಪ್ರಾರಂಭ ದಿನಗಳಲ್ಲಿ ಮಾಡುವಾಗ ಯಾಕೆ ನನಗೆ ಒಂದು ಕಲ್ಪನೆ ಬಂತು ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ದೇವರಿಗೆ ಬ್ರಹ್ಮಕಲಶ ಆಗ್ತದೆ ಮತ್ತು ಅದರೊಟ್ಟಿಗೆ ದೇವರಿಗೆ ಬೇಕಾದಂತ ಏನು ಧಾರ್ಮಿಕ ವಿಧಿವಿಧಾನಗಳು ಅದು ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಲ್ಲರೂ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ. ಆದ್ರೆ 10 ದಿನ ಕೂಡ ನಡೆಯುವಂತ ಬ್ರಹ್ಮಕಲಶದಲ್ಲಿ ನಡೆಯುವಂತ ಈ ಅನ್ನ ಛತ್ರದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಆಗುವ ಕೆಲಸ ಮಾಡ್ತಾರೆ. ಅದು ಇಡೀ ಜನರು ಕೊಟ್ಟಂತ ಏನು ಊರಿನ ಜನರು ಕೊಟ್ಟಂತ ತರಕಾರಿ ಇರ್ಬೋದು, ಅಕ್ಕಿ ಇರ್ಬೋದು, ಇದನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಅನ್ನ ಛತ್ರದಲ್ಲಿ ಅನ್ನವನ್ನು ಬೇಯಿಸಿ ಜನರಿಗೆ ಹಂಚಿದೆ. ಅದು ವ್ಯವಸ್ಥಿತವಾಗಿ ಆಗಬೇಕು. ಇದು ಮಾನ್ಯ ಶಶಿಧರ್ ಶೆಟ್ಟರ್ ಅವರ ಕನಸು ಕೂಡ. ಅದು ಬಂದವರಿಗೆ 2 ಬಗೆಯ ಸ್ವೀಟ್ ಆಗಬೇಕು, ಪಾಯಸ ಆಗಬೇಕು ಮತ್ತು ಅವರಿಗೆ ಸಾರು, ಸಾಂಬಾರು, ಪಲ್ಯ ಏನೆಲ್ಲ ಉಂಟು ಒಳ್ಳೆಯ ರೀತಿಯ ಊಟ ಜನರಿಗೆ ಸಿಗ್ಬೇಕು. ಅದು ಅವರ ಕನಸು. ಆ ವ್ಯವಸ್ಥೆಗೋಸ್ಕರ ನನ್ನದು ಕೂಡ ಒಂದು ಕನಸು ಇತ್ತು. ಯಾಕಂದ್ರೆ ಅಷ್ಟೆಲ್ಲ ಅವರು ಕನಸು ಪಡುವಾಗ ನಾನು ಆ ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಅದಕ್ಕೆ ಒಳ್ಳೆಯ ಅನ್ನ ಛತ್ರ ನಿರ್ಮಾಣ ಆಗಬೇಕು ಮತ್ತು ಅದನ್ನೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಮತ್ತೆ ಮಧ್ಯಾಹ್ನ ಊಟ ಇರ್ಬೋದು, ಮಧ್ಯಾಹ್ನ ಊಟ ಆದ ನಂತರ ಇದನ್ನು ಈ ಅನ್ನ ಛತ್ರವನ್ನು ಸ್ವಚ್ಛ ಮಾಡೋ ಕೆಲಸ ಇರ್ಬೋದು ಮತ್ತು ರಾತ್ರಿ ಊಟ ಆದ ನಂತರ ಸುಮಾರು 11 ಗಂಟೆಗೆ ಎಲ್ಲ ಊಟಗಳ ಮುಗ್ದ ನಂತರ ನಾವು 11 ಗಂಟೆಗೆ ಸ್ವಚ್ಛ ಮಾಡೋ ಕೆಲಸವನ್ನು ಮಾಡ್ತೇವೆ. ಸುಮಾರು 12 ಗಂಟೆ 1 ಗಂಟೆ ಸುಮಾರು 150 ಯುವಕರು ಇದರ ಹಿಂದೆ ಕೆಲಸ ಮಾಡ್ತಾರೆ. ಬಹುಶಃ ಇಡೀ ಕಸವನ್ನು ಗುಡಿಸಿ ತೆಗೆದು ಹೊರಗೆ ಹಾಕಿ ನೀರು ಬಿಟ್ಟು ಮತ್ತನ್ನು ಒರೆಸುವ ಕೆಲಸವನ್ನು ಕೂಡ ಸುಮಾರು 150 ಜನ ರಾತ್ರಿ ದಿನ ಮಾಡ್ತೇವೆ. ಇದು ಬಹಳ ದೊಡ್ಡದ ಕೆಲಸ. ಆದ್ರೆ ದೇವರ ಸೇವೆ ಅಂತ ಹೇಳುವಾಗ ಅದಕ್ಕೆ ನಮಗೆ ಏನು ಸುಸ್ತಿ ಇರುವುದಿಲ್ಲ ಮತ್ತು ಯಾವುದೇ ಕಷ್ಟ ಇರುವುದಿಲ್ಲ. ಬಹುಶಃ ಇದು ನಿರಂತರವಾಗಿ ಮಾಡ್ತೇವೆ. ಇಷ್ಟು ದಿವಸ ಮಾಡಿದೆ, ಇನ್ನು 5 ದಿವಸ ಕೂಡ ನಾವು ದೇವರ ನಮಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಸ್ವತಃ ನಿಂತು ಇದನ್ನು ನಮ್ಮಿಂದ ಮಾಡಿಸ್ತಾ ಇದ್ದೇವೆ. ಎಲ್ಲ ಕೆಲಸಗಳು ಮೋಹನ್ ಕುಮಾರ್ ಅವರಿಂದ ಮಾತ್ರ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಆ ಸ್ವಚ್ಛಗೊಳಿಸೋದಾಗಿರ್ಬೋದು ಎಲ್ಲ ನಿಮ್ಮ ಎಲ್ಲ ಯುವಕರು ಸೇರ್ಕೊಂಡು ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಸ್ವಚ್ಛಗೊಳಿಸೋದು ಅಂದ್ರೆ ಈ ಒಂದು ಮೆಶ್ ಏನಿದೆ ಅದನ್ನ ಕೂಡ ಸ್ವಚ್ಛ ಮಾಡ್ತಾರೆ ಅನ್ನುವಂಥದ್ದು ನಿಜಕ್ಕೆ. ಯಾಕಂದ್ರೆ ಮರುದಿನ ಬರುವಾಗ ಮತ್ತೆ ಸ್ವಚ್ಛವಾಗಿತ್ತು, ಹೊಸತೇನಾದ್ರು ಹಾಕಿದ್ರ ಅಂತ ಅನುಭವಗಳು ನಮ್ಗೆ ಕೆಲವೊಂದ್ಸಲ ಅನ್ಸುತ್ತೆ. ಅಲ್ಲ, ಇದು ಬಹಳ ನನಗೆ ಖುಷಿಯಾದ ವಿಚಾರ. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ನಮಗೆ ನಮ್ಮ ತಾಲೂಕಿನ ಶಾಸಕರಾದ ಹರೀಶ್ ಪುಂಜರು ಕೂಡ ತುಂಬಾ ಸಲ ಬಂದು ನನಗೆ ಇದರ ಬಗ್ಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ರಕ್ಷಿತ್ ಶಿವರಾಮರು ಅದು 2-3 ಬಾರಿ ಬಂದಿದ್ದಾರೆ. ನನ್ನ ಕೆಲಸವನ್ನು ಮೆಚ್ಚಿದ್ದಾರೆ. ಅವರು ಮೆಚ್ಚಿ ಮತ್ತೆ ಅವರು ಹೇಳಿದ್ರು,
ಇಂಥ ಒಂದು ವ್ಯವಸ್ಥೆಯನ್ನು ಎಲ್ಲಿ ಕೂಡ ಮಾಡಲಿಲ್ಲ ಅಂತ. ಬಹುಶಃ ರಕ್ಷಿತ್ ಶಿವರಾಮರು ಕೂಡ ನನಗೆ ಬಹಳ ಅವರು ಸಪೋರ್ಟ್ ಮಾಡಿದ್ದಾರೆ. ಇಂಥ ಒಂದು ಕೆಲಸ ಆಗಬೇಕು ಮತ್ತು ಇದು ಸ್ವಚ್ಛತೆಗೆ ಏನಾದರೂ ನಿಮಗೆ ವ್ಯವಸ್ಥೆ ಬೇಕಿದ್ರೆ ನನ್ನನ್ನು ಸಂಪರ್ಕ ಮಾಡಿ, ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದೇನೆ. ಅದೇ ನಿನ್ನೆ ದಿನ ಕೂಡ ಎಕ್ಸೆಲ್ನ ಸುಮಂತ್ ಜೈನ್ ಅವರು ಬಂದಿದ್ರು. ಅವ್ರು ಬಂದಾಗ ಹೇಳಿದ್ರು, ಏನಾದರೂ ನಿಮ್ಮ ಜನ ಸಮಸ್ಯೆ ಇದ್ರೆ ನನ್ನ ಕಡೆಯಿಂದ ನೀವು ಜನ ಕೊಡ್ತೇನೆ, ಯಾವುದು ವ್ಯವಸ್ಥೆಗಳು ಬೇಕು ಎಲ್ಲವನ್ನೂ ಕೂಡ ನಾನು ಬಸ್ಸಿಂದಲೇ ನಾನು ಎಲ್ಲರನ್ನು ಕಳಿಸಿಕೊಟ್ಟು ನಾನು ಮಾಡ್ತೇನೆ ಎಲ್ಲ ವ್ಯವಸ್ಥೆ. ಬಹುಶಃ ನನಗೆ ಖುಷಿ ಆಯ್ತು ಅಂತೇಳಿ ಇಂಥ ವ್ಯಕ್ತಿಗಳು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸದಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗಿ ಇನ್ನು 5 ದಿವಸ ನಮಗೆ ಯಾವುದೇ ಸಮಸ್ಯೆ ಇಲ್ಲದನ್ನು ಖಂಡಿತವಾಗಿ ನಿಭಾಯಿಸಬಹುದು. ನಮ್ಮ ಈ ಊರಿನ ದೇವರು ಅಂತ ಹೇಳಿದ್ರೆ ಅದು ಪೂಜ್ಯ ಕಾವಂದರಿಗೋಸ್ಕರ ಒಂದು ಧರ್ಮಯಾನ ಅನ್ನುವಂಥ ಒಂದು ಅದ್ಭುತವಾದ ಪರಿಕಲ್ಪನೆಯ ಕಾರ್ಯಕ್ರಮವನ್ನು ನಾಡಿದ್ದು 11ನೇ ತಾರೀಕು ಕೈಗೊಂಡಿದ್ದೀರಿ. ಕಾವಂದರು ಅಂತ ಹೇಳಿದ್ರೆ ನಡೆದಾಡುವ ಮಂಜುನಾಥ, ಎಲ್ರಿಗೂ ಕೂಡ ದೇವರ ಸ್ವರೂಪಿಯವರು. ಅಂತಹ ವ್ಯಕ್ತಿಯನ್ನ ದೊಡ್ಡ ಮಟ್ಟದ ಶೋಭಾಯಾತ್ರೆ ಮೂಲಕ ಇಲ್ಲಿ ಕರೆದುಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ರಿ. ಏನ ಕಾರ್ಯಕ್ರಮ ಧರ್ಮಯಾನ ಅಂತ ಹೆಸರು ಹೇಗ್ ಬಂತು, ಮತ್ತೆ ಏನ್ ವಿಶೇಷತೆ ಆ ಕಾರ್ಯಕ್ರಮದಲ್ಲಿ ಇದೆ ಅಂತ? ಖಂಡಿತವಾಗಿಯೂ ನಾವು 2013ರಲ್ಲಿ ಕೂಡ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಶೋಭಾಯಾತ್ರೆಯನ್ನು ಮಾಡಿದೆವು. ಈ ಸಲ ಒಂದು ವಿಶೇಷತೆ ಉಂಟು. ಯಾಕಂದ್ರೆ ಈ ಸಲ ಜನಾರ್ದನ ದೇವರಿಗೆ ಬ್ರಹ್ಮರಥ ಮತ್ತು ಗೋಪುರ ಸಮರ್ಪಣೆ ಮತ್ತು ಪುಷ್ಪರಥ ಸಮರ್ಪಣೆ ಎಲ್ಲ ವ್ಯವಸ್ಥೆಗಳು ಒಂದೇ ದಿನ ನಡೀತುಂಟು. ಈ ಒಂದು ಬ್ರಹ್ಮಕಲಶದಲ್ಲಿ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ವೆಚ್ಚದ ಎಲ್ಲ ಕಾಮಗಾರಿಗಳು ನಡೆದಿದೆ. ಬಹುಶಃ ದೇವರಿಗೆ ಖುಷಿ ಉಂಟು. ಆದ್ರೆ ಉಜಿರೆಗೆ ಮತ್ತು ಧರ್ಮಸ್ಥಳಕ್ಕೆ ಇರುವಂತಹ ಸಂಬಂಧ, ಇದು ಇಲ್ಲಿಯ ಧರ್ಮ ದೇವತೆಗಳು ಅಲ್ಲೋ ಧರ್ಮ ದೇವತೆಗಳು ಕೂಡ ಒಂದು ಸಂಬಂಧ ಉಂಟು. ಸಾಂಪ್ರದಾಯಿಕ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಉಂಟು. ಧರ್ಮಸ್ಥಳ ಯಕ್ಷಗಾನ ಮೇಳ ಹೊರಡುವ ಮುಂಚೆ ಇಲ್ಲಿ ಒಂದು ಗೆಜ್ಜೆ ಸೇವೆ ಆಗ್ತದೆ, ಪಡುವೆಟ್ಟು ಮನೆಯಲ್ಲಿ ಗೆಜ್ಜೆ ಸೇವೆ ಆಗ್ತದೆ ಅಂತ ಒಂದು ಸಂಪ್ರದಾಯ ಹಿಂದೆ ಉಂಟು. ಈ ಮತ್ತೆ ಧರ್ಮ ದೇವತೆ ನಮಗೊಂದು ನಂಬಿಕೆ ಉಂಟು. ಯಾಕಂದ್ರೆ ಉಜಿರೆಗೆ ಮತ್ತು ಧರ್ಮಸ್ಥಳಕ್ಕೆ ಇರುವ ಸಂಬಂಧದಿಂದ ನಾವು ಇವತ್ತು ಪೂಜ್ಯರನ್ನು ಮತ್ತು ಕ್ಷೇತ್ರದ ಸಿಬ್ಬಂದಿಗಳನ್ನು ನಾಡ್ದು 11 ತಾರೀಕಿಗೆ ಶೋಭಾಯಾತ್ರೆ ಮುಖಾಂತರ ಈ ಉಜಿರೆ ಕ್ಷೇತ್ರಕ್ಕೆ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನು ಮಾಡಿದೆ. ಯಾಕಂದ್ರೆ ಪೂಜ್ಯರು ಬರುವಾಗ ಅವರೊಟ್ಟಿಗೆ ಧರ್ಮ ದೇವತೆಗಳು ಕೂಡ ಬರ್ತಾರೆ ಎನ್ನುವಂತ ನಂಬಿಕೆ ನಮ್ಮಲ್ಲಿ ಉಂಟು. ಅದು ನಾನೊಬ್ಬ ಭಕ್ತನಾಗಿ ನನಗೆ ನಂಬಿಕೆ ಉಂಟು. ಆದ ಕಾರಣ ಅವರು ಬರುವಾಗ ಈ ಜಾತ್ರಾ ಸಮಯದಲ್ಲಿ ಇದು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಜನವರಿಯಲ್ಲಿ 14 ತಾರೀಕಿಗೆ ಸಂಕ್ರಮಣ ನಡೀತದೆ. ಆದ್ರೆ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ 2 ದಿವಸ ಮುಂಚೆ 12 ತಾರೀಕಿಗೆ ನಡೀತದೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಧರ್ಮ ದೇವತೆಗಳು ಉಜಿರೆ ಜಾತ್ರೆಗೆ ಬರುವುದು ಅಂತ ಹಿಂದಿನ ಕಾಲದ ಸಂಪ್ರದಾಯ. ಅದು ಬಹುಶಃ ಬಹಳ ವರ್ಷಗಳಿಂದ ನಮ್ಮ ನಡೆದುಕೊಂಡಿದೆ ಬಂದಿದೆ. ಮತ್ತೆ ಉಜಿರೆಗೆ ಮತ್ತು ಧರ್ಮಸ್ಥಳಕ್ಕೆ ಇವತ್ತು ಧರ್ಮಸ್ಥಳದಲ್ಲಿ ಏನೇ ಇರಬೇಕು ಅದು ಉಜಿರೆಯಲ್ಲಿ ಉಂಟು. ಯಾಕಂದ್ರೆ ಕಾಲೇಜು ಧರ್ಮಸ್ಥಳದಲ್ಲಿ ಇರುವಂತದ್ದು ಉಜಿರೆಯಲ್ಲಿ ಉಂಟು, ಆಸ್ಪತ್ರೆ ಧರ್ಮಸ್ಥಳದಲ್ಲಿ ಇರುವಂತದ್ದು ಉಜಿರೆಯಲ್ಲಿ ಉಂಟು, ಎಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ಇರುವಂತದ್ದು ಉಜಿರೆಯಲ್ಲಿ ಉಂಟು. ಆದ್ರೆ ಇದೆಲ್ಲ ಆಗಬೇಕಿದ್ರೆ ಧರ್ಮ ದೇವತೆಗಳು ನಿರ್ಧಾರ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಅನ್ನದಾನ ಆದ್ರೆ ಉಳಿದ ಏನು ಆರೋಗ್ಯ ಸೇವೆ ಇರುವುದು, ವಿದ್ಯಾದಾನವನ್ನು ಇಲ್ಲಿ ಉಜಿರೆಯಲ್ಲಿ ಆಗಬೇಕು ಅಂತ ಆ ಧರ್ಮ ದೇವತೆಗಳು ನಿರ್ಧಾರ ಮಾಡಿದ ಕಾರಣ ಈ ವ್ಯವಸ್ಥೆಗಳಾಗಿದೆ. ಇದು ಒಂದು ಸಂಬಂಧದಿಂದ ನಡೀತಾ ಉಂಟು. ತುಂಬಾ ಜನ ಕೇಳ್ತಾರೆ, ಕಾವಂದರು ಯಾಕೆ ಹೆಗ್ಡೆ ಅವರು ಯಾಕೆ ಧರ್ಮಸ್ಥಳದಲ್ಲಿ ಮಾಡಲಿಲ್ಲ, ಉಜಿರೆಯಲ್ಲಿ ಮಾಡಿದ್ದಾರೆ, ಯಾಕೆ ಆಸ್ಪತ್ರೆಯನ್ನು ಉಜಿರೆಯಲ್ಲಿ ಯಾಕೆ ಮಾಡಿದ್ದು ಮತ್ತು ಕಾಲೇಜನ್ನು ಉಜಿರೆಯಲ್ಲಿ ಯಾಕೆ ಕಟ್ಟಿದ್ರು ಅಂತ. ಖಂಡಿತವಾಗಿಯೂ ಅಂತಂದ್ರೆ ಇದು ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಇರುವಂತದ್ದು. ಅಲ್ಲಿಯ ಧರ್ಮ ದೇವತೆಗಳು ಇಲ್ಲಿಯ ಧರ್ಮ ದೇವತೆಗಳು ಒಂದೇ ಆದ ಕಾರಣ ಅಲ್ಲಿಯ ಧರ್ಮ ದೇವತೆಗಳು ನಿರ್ಧಾರ ಮಾಡಿದ್ರೆ ಅಲ್ಲಿ ಅನ್ನದಾನ ಆದ್ರೆ ವಿದ್ಯಾದಾನ ಉಜಿರೆಯಲ್ಲಿ ಆಗ್ತಾ ಉಂಟು ಅಂತ, ಇಲ್ಲಿ ಆರೋಗ್ಯ ಸೇವೆ ಕೂಡ ಇಲ್ಲಿ ಆಗ್ತಾ ಉಂಟು, ಎಲ್ಲ ದಾನಗಳು ಅಲ್ಲಿ ಆದ್ರೆ ಉಳಿದ ದಾನಗಳು ಇಲ್ಲಿ ಆಗ್ತಾ ಉಂಟು. ಆದ ಕಾರಣ ಒಂದು ಸಂಬಂಧ ನಡೀತುಂಟು. ಆ ಸಂಬಂಧ ಮುಖಾಂತರ ನಡೆಯುವಂತ ಇಷ್ಟು ದೊಡ್ಡ ಇವತ್ತು ಬ್ರಹ್ಮಕಲಶ ಆಗ್ತಾ ಉಂಟು. ಆ ಬ್ರಹ್ಮಕಲಶ ಸಂದರ್ಭದಲ್ಲಿ ಪೂಜ್ಯರು ಬರ್ತಾರೆ ಅಂತ, ಧರ್ಮ ದೇವತೆಗಳು ಅವರ ಒಟ್ಟಿಗೆ ಬರ್ತಾರೆ ಅಂತ ನಂಬಿಕೆ ಉಂಟು. ಆದ ಕಾರಣ ಆ ಎಲ್ಲ ಮತ್ತು ಆ ಕ್ಷೇತ್ರ ಸಿಬ್ಬಂದಿಯನ್ನು ನಾವು ಬಹಳ ದೊಡ್ಡ ಒಂದು ಶೋಭಾಯಾತ್ರೆ ಮುಖಾಂತರ ಕರ್ಕೊಂಡು ಬರ್ತೇವೆ. ಅದಕ್ಕೆ ಧರ್ಮಯಾನ ಅಂತ ಒಂದು ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಧರ್ಮಾಧಿಕಾರಿಯಾಗಿ ಧರ್ಮ ದೇವತೆಗಳು ಧರ್ಮಸ್ಥಳದಿಂದ ಬರ್ತಾರೆ ಅಂತ ಹೇಳಿ ಅದಕ್ಕೆ ಧರ್ಮಯಾನ ಅಂತ ಹೆಸರಿಟ್ಟಿದ್ದಾರೆ. ಬಹುಶಃ ಇದು ನಮ್ಮ ಪರಿಕಲ್ಪನೆಯಲ್ಲಿ ನಡೆಯುವಂಥದ್ದು. ಇದರ ಹಿಂದಿರುವ ಶಕ್ತಿ ಯಾರು ಅಂತ ಹೇಳಿದ್ರೆ ಮಾನ್ಯ ಶಶಿರ ಶೆಟ್ಟಿ ಅವರು. ಇದು ಅವರ ಕಲ್ಪನೆ, ಇದು ಆಗಬೇಕು ಅಂತ. ಆದ ಕಾರಣ ಅವರ ಎಲ್ಲ ಸಹಕಾರವನ್ನು ತಗೊಂಡು, ಅದೇ ರೀತಿ ನಮ್ಮ ಶಾಸಕರಾದ ಹರೀಶ್ ಪೂಂಜಾರಿ ಇರ್ಬೋದು, ರಕ್ಷಿತ್ ಶಿವರಾಮ್ ಇರ್ಬೋದು, ಸುಮಂತ್ ಕುಮಾರ್ ಜೈನ್ ಇರ್ಬೋದು, ಮತ್ತು ತುಂಬಾ ಜನ ಇದಕ್ಕೆ ಸಹಾಯ ಚಾಚಿದ್ದಾರೆ. ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣ ಯೋಜನಾ ಕಾರ್ಯನಿರ್ವಹಣಾ ನಿರ್ದೇಶಕರಾದ ಅನಿಲ್ ಕುಮಾರ್ ಸರ್ ಇದ್ದಾರೆ, ಅವರು ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ STM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾದ ಸತೀಶ್ ಚಂದ್ರ ಸರ್ ಇದ್ದಾರೆ, ಅವರು ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಯಶೋವರ್ಮರ ಪುತ್ರರಾದ ಪೂರ್ಣವರ್ಮರು ಅವರು ಕೂಡ ಇದರ ಹಿಂದೆ ಕೆಲಸ ಮಾಡ್ತಾರೆ. ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆಲ್ಲ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಬಹುಶಃ ಎಲ್ಲರಿಗೂ ಇರುವಂತದ್ದು ಭಕ್ತಿ ಒಂದು ಮಾತ್ರ. ಅದರ ಇದರಲ್ಲಿ ಯಾವುದೇ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ದೇವರ ನಂಬಿಕೆಯಿಂದ ಮಾಡುವಂತ ಕೆಲಸ. ಆದ ಕಾರಣ ಖಂಡಿತವಾಗಿಯೂ ಇದು ಯಶಸ್ವಿಕಾರಿಯಾಗ್ತದೆ. ಇಡೀ ತಾಲೂಕಿನ ಜನರು ಇದರಲ್ಲಿ ಭಾಗಿಯಾಗಬೇಕು. ಯಾಕಂದ್ರೆ ಇದು ಒಂದು ಧರ್ಮದ ಯಾತ್ರೆ. ಯಾಕಂದ್ರೆ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಎಲ್ಲ ಧರ್ಮದಲ್ಲೂ ಇದರಲ್ಲಿ ಪಾಲ್ಗೊಳ್ಳುವುದು ಮತ್ತು ಇದೊಂದು ನಂಬಿಕೆ ಇರುವಂತಹ ಯಾತ್ರೆ. ಯಾಕಂದ್ರೆ ಇದು ಉಜಿರೆ ಮತ್ತು ಧರ್ಮಸ್ಥಳಕ್ಕೆ ಇರುವಂತಹ ಆ ಸಂಬಂಧ ಜಗತ್ತಿಗೆ ಸಾರುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಆದ ಕಾರಣ ಎಲ್ಲ ಭಕ್ತರಲ್ಲಿ ವಿನಂತಿ, ಎಲ್ಲರೂ ಕೂಡ ಮಾರ್ಚ್
11ನೇ ತಾರೀಕು 4 ಗಂಟೆಗೆ ಈ ರತ್ನರ್ಮ ಕ್ರೀಡಾಂಗಣದಲ್ಲಿ ಇದ್ದು ನೀವೆಲ್ಲ ಈ ಶೋಭಾಯಾತ್ರೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಖಂಡಿತವಾಗಿಯೂ ಧರ್ಮ ದೇವತೆಗಳು ಇದರ ನಮ್ಮ ಜೊತೆ ಇರ್ತಾರೆ. ಅವರನ್ನು ಬಹಳ ದೊಡ್ಡ ಗೌರವದಿಂದ ಕರ್ಕೊಂಡು ಬರುವ ವ್ಯವಸ್ಥೆ ಆಗ್ತಾ ಉಂಟು. ಆದ ಕಾರಣ ಎಲ್ಲರೂ ಕೂಡ ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಬೇಕಂತ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಧರ್ಮಯಾನದ ಬಗ್ಗೆ ಅನೇಕರು ಚರ್ಚೆಗಳು ಈಗಲೇ ಆರಂಭವಾಗಿದೆ. ಭಾರಿ ವಿಶೇಷತೆಗಳಿಗೆ ಸಾಕ್ಷಿ ಆಗ್ಲಿಕ್ಕಿದೆ ಅನ್ನುವಂಥದ್ದು. ಬೇರೆ ಬೇರೆ ಕಡೆಯ ಕಲಾವಿದರು ಬರ್ತಾರೆ, ಬೇರೆ ಬೇರೆ ಕಡೆ ರಾಜ್ಯಗಳಿಂದಲೂ ಕೂಡ ಕಲಾವಿದರು ಬರ್ತಾರೆ ಅನ್ನುವಂಥದ್ದು. ಏನೆಲ್ಲ ವಿಶೇಷತೆಗಳಿದೆ ಅಂತ ಒಂದು ಸ್ವಲ್ಪ ಇದರಲ್ಲಿ ತುಂಬಾ ಜನ ಕಲಾವಿದರು ಭಾಗಿಯಾಗ್ತಾರೆ. ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಕೇರಳದಿಂದ ಇರ್ಬೋದು, ತಮಿಳುನಾಡಿಂದ ಇರ್ಬೋದು, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತದ್ದು ಬೇರೆ ಬೇರೆ ವಿಧದ ಪ್ರಕಾರಗಳಿರುತ್ತೆ. ಡೋಳು ಕುಣಿತ ಇರ್ಬೋದು, ಚೆಂಡೆ ಇರ್ಬೋದು, ಬೇರೆ ಬೇರೆ ರೀತಿಯ ನೃತ್ಯ ಪ್ರಕಾರಗಳಿರ್ಬೋದು, ಎಲ್ಲ ಉಂಟು. ಎಲ್ಲವೂ ಕೂಡ ಇದಾಗ್ತದೆ. ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಬೇರೆ ಬೇರೆ ರಾಜ್ಯದ ಉಡುಗೆ ತೊಡುಗೆಗಳು ಇರ್ಬೋದು, ಅದರಲ್ಲಿ ಕೂಡ ಮೆರವಣಿಗೆ ಇರ್ತದೆ. ಮತ್ತು ಚೆಂಡೆ, ಬ್ಯಾಂಡ್ ಈ ತರ ಎಲ್ಲ ತುಂಬಾ ಜನ ಅದಕ್ಕೆ ಸೇವಾರ್ಥಿಗಳಲ್ಲಿ ಅದರಲ್ಲಿ ಜೊತೆ ಆಗ್ತಾರೆ. ಆದ ಕಾರಣ ಇದೆಲ್ಲ ಭಕ್ತಿಯಿಂದ ಆಗುವಂತ ಪಾದಯಾತ್ರೆ. ಬಹುಶಃ ಇದು ಧರ್ಮ ದೇವತೆಗಳೇ ನಿಲ್ಲಿಸಿ ಉಜಿರೆಯ ಜನಾರ್ದನೆ ಇದು ಎದುರು ನಿಂತು ಮಾಡುವಂತ ಒಂದು ವ್ಯವಸ್ಥೆ. ಆದ ಕಾರಣ ಇದು ಬಹಳ ಎಲ್ಲರೂ ಭಕ್ತಿಯಿಂದ ಇದರಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದೆ ಅಂತ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ. ಖಂಡಿತವಾಗ್ಲೂ ನಡೆದಾಡುವ ಮಂಜುನಾಥ ನಮ್ಮ ಊರಿನ ಅಥವಾ ನಮ್ಮ ಈ ರಾಜ್ಯದ ನಡೆದಾಡುವ ಮಂಜುನಾಥ ಅಂತ ಹೇಳಿದ್ರು ಪೂಜ್ಯ ಕಾವಂದ್ರ. ಅಂತಹ ಕಾವಂದ್ರಿಗೆ ಒಂದು ಭವ್ಯವಾದ ಒಂದು ಕಾರ್ಯಕ್ರಮವನ್ನ, ಶೋಭಾಯಾತ್ರೆಯನ್ನ ಶ್ರೀ ಕ್ಷೇತ್ರ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಮಾಡ್ಲಿಕ್ಕೆ ಇದೆ. ಅದಕ್ಕೆ ಮೋಹನ್ ರವರು ನೇತೃತ್ವವನ್ನು ವಹಿಸಿದ್ದಾರೆ. ಅನೇಕರು ಅದರ ಹಿಂದೆ ಶಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದ್ರ ಜೊತೆಗೆ ಒಂದೊಳ್ಳೆಯ ಸಂದೇಶವನ್ನ ಸಾರುವಂತ ಕೆಲಸವು ಈ ಮೂಲಕ ಆಗ್ಲಿಕ್ಕಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇವರು ಹೇಳಿದಾಗೆ, ಮೋಹನ್ ಹೇಳಿದಾಗೆ, ಉಜಿರೆಗೆ ಯಾವ ರೀತಿ ಪೂಜ್ಯ ಕಾವಂದ್ರು ಪ್ರೀತಿಯನ್ನ ತೋರಿಸಿದ್ರೆ ಅದೇ ಪ್ರೀತಿಯನ್ನ ಉಜಿರೆ ಜನರು ಕೂಡ ಕಾವಂದ್ರಿಗೆ ತೋರಿಸುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳೇ ಅತ್ಯಂತ ಪ್ರೀತಿಯಿಂದ ಬರಬೇಕು ಅನ್ನುವಂಥದ್ದು ಮೋಹನ್ ಕುಮಾರ್ ಅವರ ಕನಸಾಗಿದೆ. ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳೋದು ಜನಾರ್ದನ ಸ್ವಾಮಿಯ ಕನಸಾಗಿದೆ. ಎಲ್ಲರೂ ಕೂಡ ಭಾಗಿಯಾಗಿ ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಅಂಚೆ ಖುಷಿ ಅನ್ನೆಗ್ಲೇ ಮೂರು ಬಾರಿ.